ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ಸ ತಯಾ ಶ್ರದ್ಧೆಯ ಯುಕ್ತಃ ತಸ್ಯಾರಾಧನ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಅನುವಾದ: ಆ ಪುರುಷನು ಅಂತಹ ಶ್ರದ್ಧೆಯಿಂದ ಯುಕ್ತನಾಗಿ ಆ ದೇವತೆಯ ಪೂಜೆಯನ್ನು ಮಾಡುತ್ತಾನೆ ಮತ್ತು ಆ ದೇವತೆಯಿಂದ ನನ್ನಿಂದಲೇ ವಿಧಿಸಲ್ಪಟ್ಟ ಆ ಬಯಸಿದ ಭೋಗಗಳನ್ನು ನಿಸ್ಸಂದೇಹವಾಗಿ ಪಡೆಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಈಗ ಯಾರು ಯಾವ ದೇವತೆಯನ್ನು ಇಷ್ಟಪಡ್ತಾರೋ ಅವರಲ್ಲಿ ಸ್ಥಿರಗೊಳಿಸೋದು, ಅಂದರೆ ಅವರಲ್ಲಿ ಇನ್ನೊಂದಷ್ಟು ಅವರು ಸ್ಥಿತವಾಗಿರೋದು, ಆ ರೀತಿ ಮಾಡೋದು ಭಗವಂತನೇ. ಆ ರೀತಿ ಶ್ರದ್ಧೆಯಿಂದ ಕೂಡಿ ಯಾವ ಮನುಷ್ಯ ಅವನು ಅಂದ್ಕೊಂಡಿರುವ ಆ ದೇವತೆಯನ್ನು ಪೂಜೆ ಮಾಡ್ತಾನೋ ಮತ್ತು ಆ ದೇವತೆಯಿಂದ ನನ್ನಿಂದಲೇ ವಿಧಿಸಲ್ಪಟ್ಟ, ಅಂದರೆ ಏನು, ಅವನೇನು ಇಷ್ಟಪಟ್ಟಿರ್ತಾನೋ ಅದನ್ನು ಕೊಡೋನು ಯಾರು ಅಂತಂದರೆ ಭಗವಂತನೇ. ಅವನು ಯಾವ ದೇವತೆಯನ್ನು ಪೂಜೆ ಮಾಡಿದ್ರು ಅವನ ಮೂಲಕ ಅದನ್ನು ಕೊಡಿಸ್ತಾನೆ. ಆದರೆ ಅದನ್ನು ಡಿಸೈಡ್ ಮಾಡೋದು ಯಾರು, ಇವನಿಗೆ ಇದನ್ನು ಕೊಡಬೇಕು ಅಂತ ಡಿಸೈಡ್ ಮಾಡೋದು ಯಾರು ಅಂತಂದರೆ ಭಗವಂತ. ಅದಕ್ಕೆ ಇಲ್ಲಿ ನನ್ನಿಂದಲೇ ವಿಧಿಸಲ್ಪಟ್ಟ ಅಂತ ಹೇಳಿರೋದು. ಆ ಬಯಸಿದ ಭೋಗಗಳನ್ನು, ಈಗ ನಾನೇನೋ ಒಂದು ಆಸೆ ಇಟ್ಕೊಂಡು ನಾನು ಈ ಥರದ್ದು ಬೇಕು ಅಂತಂದ್ಬಿಟ್ಟು ಯಾವುದೋ ಒಂದು ದೇವತೆಯನ್ನು ಪೂಜೆ ಮಾಡಿದಾಗ ಆ ದೇವತೆಯ ಮೂಲಕ ಕೊಡೋನು ಯಾರು ಅಂದರೆ ಭಗವಂತನೇ. ಇಷ್ಟೇ ಕೊಡಬೇಕು ಇವನಿಗೆ ಅಂತ ನಿರ್ಧಾರ ಮಾಡಿ ಕೊಡ್ತಾನೆ. ಅದನ್ನು ಅವ್ರ ಮೂಲಕ, ಆ ದೇವತೆಯ ಮೂಲಕ ಕೊಡಿಸ್ತಾನೆ. ಆ ದೇವತೆಗಳಿಗೆ ಸ್ವಯಂ ಕೊಡುವಷ್ಟು, ಅಂದರೆ ಅವ್ರು ಕೇಳಿದ್ದನ್ನೆಲ್ಲ ಕೊಡುವಷ್ಟು ಅಥವಾ ಇವ್ರಿಗಿಷ್ಟ ಬಂದಿದ್ದನ್ನೆಲ್ಲ ಕೊಡುವಷ್ಟು ಅವರಿಗೆ ಸ್ವತಂತ್ರ ಇಲ್ಲ. ಭಗವಂತ ಏನು ಡಿಸೈಡ್ ಮಾಡ್ತಾನೋ ಅದನ್ನೇ ಅವ್ರು ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಆ ದೇವತೆಯಿಂದ ನನ್ನಿಂದಾನೇ ವಿಧಿಸಲ್ಪಟ್ಟಿರುವಂಥ, ಅವರು ಇಷ್ಟಪಟ್ಟಿರುವಂಥ ಭೋಗಗಳನ್ನು ಖಂಡಿತವಾಗ್ಲೂ ಅವನು ಪಡ್ಕೊಳ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಭಗವಂತನ ಮಾತಿನ ಅರ್ಥ ಏನು, ಅವನು ಹೇಳ್ತಾ ಇರೋದು ಏನು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದರೆ, ನನ್ನಿಂದಾನೇ ಸ್ಥಾಪಿತವಾಗಿರುವಂಥ ಆ ಶ್ರದ್ಧೆಯಿಂದ, ಅಂದರೆ ಅವನಲ್ಲಿ ಶ್ರದ್ಧೆ ಇತ್ತು, ಅದನ್ನು ನಾನಲ್ಲಿ ಸ್ಥಾಪನೆಗೆ ಮಾಡಿದ್ದೀನಿ, ಅಂದರೆ ಸ್ಥಿರಗೊಳಿಸಿದ್ದೀನಿ. ಆಯಿತು, ನೀನು ಈ ದೇವತೆಯನ್ನು ಪೂಜೆ ಮಾಡು ಅಂತ. ಆ ಶ್ರದ್ಧೆ ನಮಗೆ ಬರಬೇಕು ಅಂದರೆ ಅದು ಭಗವಂತನ ಕೃಪೆಯಿಂದನೇ ಬರೋದು. ಆದ್ದರಿಂದ ಅವನೇನು ಮಾಡ್ತಾನೆ, ಯಥಾವಿಧಿಯಾಗಿ ಆ ದೇವತೆಯ ಪೂಜೆಯನ್ನು ಮಾಡ್ತಾನೆ. ಆ ಉಪಾಸನೆಯ ಫಲಸ್ವರೂಪವಾಗಿ ಅಲ್ಲಿ ಹೇಳಿರುವಂಥ ದೇವತೆಯ ಮೂಲಕ ಅವನಿಗೆ ನನ್ನಿಂದ ಮೊದಲೇ ನಿರ್ಧಾರವಾಗಿರುವಂತಹ ಅವನು ಏನು ಇಷ್ಟಪಟ್ಟಿರ್ತಾನೋ ಆ ಭೋಗಗಳು ಅವನಿಗೆ ಸಿಗುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಭಗವಂತ ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ. ಅಂದರೆ ನನ್ನ ವಿಧಾನಕ್ಕಿಂತ ಹೆಚ್ಚು ಕಡಿಮೆ ಭೋಗಗಳನ್ನು ಕೊಡುವಂಥ ಸಾಮರ್ಥ್ಯ ಇದೆಯಲ್ಲ, ಅದು ದೇವತೆಗಳಿಗೆ ಇರೋದಿಲ್ಲ. ಅವನೇನು ಡಿಸೈಡ್ ಮಾಡಿರ್ತಾನೋ ಅಷ್ಟು ಕೊಡ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ, ಈಗ ಯಾವುದೋ ಒಂದು ದೊಡ್ಡ ರಾಜ್ಯದಲ್ಲಿ ಕಾನೂನು ಇರುತ್ತೆ, ಅದರಲ್ಲೇ ಬೇರೆ 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 ವಿಭಾಗಗಳಿರುತ್ತೆ. ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಸರ್ಕಾರಿ ಅಧಿಕಾರಿಗಳ ಹಾಗೆ. ಈಗ ಮೇನು ಒಬ್ಬ ಮುಖ್ಯಾಧಿಕಾರಿ ಇರ್ತಾನೆ, ಅವನ ಕೆಳಗಡೆ ಕೆಲಸ ಮಾಡೋರು ಬೇಕಾದಷ್ಟು ಜನ ಸರ್ಕಾರದಲ್ಲಿ ಅಧಿಕಾರಿಗಳಿರ್ತಾರಲ್ಲ, ಅದೇ ರೀತಿ ದೇವತೆಗಳು ಅಂತ ಅನ್ಕೋಬೇಕು ನಾವು. ಮೇನು ಮುಖ್ಯಾಧಿಕಾರಿ ಯಾರು, ಭಗವಂತ. ದೇವತೆಗಳು ಹೇಗೆ ಅಂದರೆ ಚಿಕ್ಕ ಚಿಕ್ಕ ಒಂದು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋರು. ಅವ್ರಿಗೆ ಎಷ್ಟು ಅಧಿಕಾರ ಇರುತ್ತೋ ಅಷ್ಟರಲ್ಲಿ ಮಾತ್ರ ಅವರು ಡಿಸಿಷನ್ ತಗೊಳ್ಬಹುದು. ಅದು ಕೂಡ ಭಗವಂತನ ಆರ್ಡ್ರ್ ಇಲ್ಲದೆ ಅದು ನಡೆಯೋದಿಲ್ಲ ಅಲ್ವಾ. ಗೌರ್ಮೆಂಟಲ್ಲಿ ಮುಖ್ಯಾಧಿಕಾರಿಗೆ ಏನಿದೆಯೋ ಪವರು ಅಷ್ಟು ಕೆಳಗಡೆ ಕೆಲಸ ಮಾಡೋರ್ಗಿರೋದಿಲ್ಲ. ಅವ್ರೇನಿದ್ರು ಇವ್ನ ಪರ್ಮಿಷನ್ ತಗೊಂಡು ಅಲ್ಲಿಂದ ಇವ್ರು ಏನು ಬೇಕೋ ಅದನ್ನು ಬೇರೆಯವರು ಬಂದಿರೋವಂಥವ್ರು ಇರ್ತಾರಲ್ವಾ, ಅಂದರೆ ಅವರ ಕ್ಲೈಂಟ್ಸ್ಗಳಾಗಿರ್ಬೋದು, ಬೇರೆ ಯಾರೋ ಮನುಷ್ಯರು ಅವರಿಂದ ಏನೋ ಒಂದು ಕೆಲಸ ಮಾಡಿಸ್ಕೊಳ್ಳೋಕೆ ಬಂದಿರ್ತಾರಲ್ಲ, ಅವರು ಕೆಲಸಗಳನ್ನು ಇವ್ರು ಮಾಡಿಕೊಡ್ಬೋದು. ಆದರೆ ಇವರೇ ಸ್ವಂತವಾಗಿ ಅವರು ಡಿಸಿಷನ್ ತೊಗೊಳೋದಕ್ಕಾಗೋದಿಲ್ಲ. ಅದೇ ರೀತಿ ಇಲ್ಲಿ ದೇವತೆಗಳು ಭಗವಂತ ಹೇಳಿದ್ದನ್ನು ಮಾಡೋದಕ್ಕೋಸ್ಕರ ಇರೋದೇ ಹೊರತು ಅವ್ರಿಗೆ ಅಂತ ಕೆಲವೊಂದು ಲಿಮಿಟೇಷನ್ ಕೊಟ್ಟಿರ್ತಾನೆ, ಇಷ್ಟನ್ನು ನೀವು ಮಾಡ್ಬೋದು ಅಂತ. ಅಷ್ಟನ್ನು ಮಾತ್ರ ಅವ್ರು ಡಿಸಿಷನ್ ತೊಗೊಳ್ಬೋದೇ ಹೊರತು ಕಂಪ್ಲೀಟಾಗಿ ಅಧಿಕಾರ ಅವರಲ್ಲಿ ಇರೋದಿಲ್ಲ. ಅವರು ಯಾರಿಗಾದರೂ ಯಾವುದಾದ್ರೂ ಕೆಲಸದ ಬದಲಿಗೆ ಏನಾದರೂ ಕೊಡಬೇಕು ಅಂತ ಇಷ್ಟಪಟ್ಟರೆ, ಈಗ ಕಾನೂನಲ್ಲೂ ಅಷ್ಟೇ,
ಇನ್ನು ಅವ್ರಿಗೆ ಇನ್ನೇನಾದರೂ ಕೊಡಬೇಕು ಅಂತಂದರೆ ಕಾನೂನಿನ ಹಾಗೆ ಅವರು ಆ ಕೆಲಸಕ್ಕೆ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅವನು ಕೊಡೋ ಅಧಿಕಾರ ಅವನಿಗಿರುತ್ತೆ ಹೊರತು ಕಂಪ್ಲೀಟ್ ಅಧಿಕಾರ ಆ ಒಂದು ಅಧಿಕಾರಿಗೆ ಕೊಟ್ಟಿರೋದಿಲ್ಲ ಕಾನೂನು. ಅದೇ ರೀತಿ ದೇವತೆಗಳಿಗೂ ಕೂಡ ಒಂದಿಷ್ಟೇ ಅಂತ ಸ್ವಾತಂತ್ರ್ಯ ಇರುತ್ತೆ, ಅಷ್ಟು ಮಾತ್ರ ಕೊಡ್ಬೋದೇ ಹೊರತು ಆ ಭಕ್ತ ಏನು ಕೇಳ್ತಾನೋ ಎಲ್ಲವನ್ನ ಕೊಡುವ ಅಧಿಕಾರ ಅವ್ರಿಗಿರೋದಿಲ್ಲ, ಭಗವಂತನಿಗೆ ಮಾತ್ರ ಇರುತ್ತೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಶ್ಲೋಕದಲ್ಲಿ ಹಿತಾನ್ ಪದವನ್ನು ಕಾಮಾನ್ ಪದದ ವಿಶೇಷಣ ಅಂತ ತಿಳ್ಕೊಂಡು ಒಂದು ವೇಳೆ ಅವರು ಹಿತಕರವಾದ ಭೋಗಗಳನ್ನೇ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಏನ್ ತಪ್ಪು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಹೀಗೆ ಅರ್ಥ ಮಾಡಿಕೊಳ್ಳೋದು ಸರಿ ಅನ್ಸೋದಿಲ್ಲ. ಯಾಕೆಂದ್ರೆ ಕಾಮ ಅನ್ನುವಂಥ ಶಬ್ದವಾಚ್ಯ ಭೋಗ ಪದಾರ್ಥಗಳು ಅಂತ, ಅದು ಯಾರಿಗೂ ಕೂಡ ಯಥಾರ್ಥದಲ್ಲಿ ಹಿತಕರವಾಗೋದಿಲ್ಲ. ಅಂದರೆ ಇಲ್ಲಿ ಭಗವಂತ ಅವ್ರು ಕೇಳ್ತಾರಲ್ಲ ಅದರಲ್ಲೂ ಕೂಡ ಅವ್ರಿಗೆ ಏನು ಕೊಡಬೇಕೋ ಅಷ್ಟನ್ನು ಮಾತ್ರ ಕೊಡ್ತಾನೆ ಹೊರತು ಎಲ್ಲವನ್ನ ಕೊಟ್ಬಿಡೋದಿಲ್ಲ. ಯಾಕಂದರೆ ಈ ಭೋಗಗಳು ಅನ್ನೋದೇನೆ ಅದು ಹಿತ ಅಲ್ಲ, ಅದು ನಮಗೆ ತೊಂದರೆಗೆ ಸಿಕ್ಕಾಕ್ಸೋದಲ್ವಾ. ಅದಕ್ಕೋಸ್ಕರ ಅದನ್ನು ಕೂಡ ಭಗವಂತ ಇವ್ರಿಗಿಂಥದ್ದೇ ಕೊಡಬೇಕು, ಇವ್ರಿಗಿಷ್ಟೇ ಕೊಡಬೇಕು ಅಂತ ಕೊಡ್ತಾನೆ ಹೊರತು ಎಲ್ರಿಗೂ ಎಲ್ಲವನ್ನು ಕೊಟ್ಬಿಡೋದಿಲ್ಲ ಅವನು. ಅದಕ್ಕೋಸ್ಕರ ಇಲ್ಲಿ ಕಾಮನೆಗಳು ಅನ್ನೋದೇ, ಭೋಗ ಪದಾರ್ಥಗಳು ಅನ್ನೋದೇನೆ ಯಾರಿಗೂ ಅದು ಹಿತಕರವಾಗಿರೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಅರ್ಥ ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.